ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂತು. ಆ ಸುದ್ದಿ ಬಂದ ನಂತರ ಆ ಸೆಕ್ಟರ್ ನ ಷೇರುಗಳಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಅದು ಎಷ್ಟರ ಮಟ್ಟಿಗೆ ಆ ಸೆಕ್ಟರ್ ಗೆ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ, ಏನ್ ಸುದ್ದಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವು ಸುದ್ದಿಗಳಿದ್ದಾವೆ. ಜೊತೆಗೆ ಹಲವು ಕಂಪನಿಗಳು ಇವತ್ತು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದ್ದು ಅಂತ ನೋಡೋದಾದ್ರೆ ಅದು ರೈಲ್ವೆ ಸೆಕ್ಟರ್. ನಿಮ್ಗೆಲ್ರಿಗೂ ಗೊತ್ತಿದೆ, ತುಂಬಾ ಜನ ಈಗಾಗಲೇ ರೈಲ್ವೆ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡಿರುವಂತವರು ಬೇಜಾರಲ್ಲಿ ಕೂಡ ಇದ್ದಾರೆ. ಯಾಕಂದ್ರೆ ಕಳೆದ 1.5-2 ವರ್ಷದಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಸಾಕಷ್ಟು ಕರೆಕ್ಷನ್ ಕೂಡ ಈಗಾಗಲೇ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಂತ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಒಳ್ಳೆ ಸುದ್ದಿ ಬಂತು. ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮೆಜಾರಿಟಿ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಮಾಡಿದ್ವು. ಹಾಗಾದ್ರೆ ಆ ಸುದ್ದಿ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು. ಇಂಡಿಯಾ ಪ್ಲಾನ್ಸ್ $5 billion ರೈಲ್ವೆ ಬೂಸ್ಟ್ ಅಲಾಂಗ್ ಪಾಕಿಸ್ತಾನ್, ಚೀನಾ, ಬಾಂಗ್ಲಾದೇಶ್ ಬಾರ್ಡರ್ಸ್ ಅಲ್ಲಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ ಸುಮಾರು $5 billion ಪ್ಲಾನ್ ಮಾಡ್ತಿದೆ ಅಂತ ಸುದ್ದಿ ಬಂದಿದೆ. ಬಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತ ಸುದ್ದಿ, ಸರ್ಕಾರದಿಂದ ಅನೌನ್ಸ್ಮೆಂಟ್ ಬಂದಿಲ್ಲ. ರಿಪೋರ್ಟ್ ಮೂಲಕ ಬಂದಿರುವಂತದ್ದು ನೋಡಬಹುದು. ಬಾರ್ಡರ್ ಸ್ಟೇಟ್ ಪ್ರೋಗ್ರಾಮ್ ರೆಪ್ರೆಸೆಂಟ್ಸ್ ಅಬೌಟ್ 22% ಆಫ್ ಆಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಔಟ್ಲೇ ಪ್ಲಾನ್ಡ್ ಓವರ್ ದ ನೆಕ್ಸ್ಟ್ 2 years, ಅಂಡರ್ಸ್ಕೋರಿಂಗ್ ದ ಸ್ಕೇಲ್ ಆಫ್ ದ ಎಫರ್ಟ್. ಏನು ರೈಲ್ವೆ ಪ್ಲಾನ್ಸ್ ಇದೆ ಅದರಲ್ಲಿ 22% ಈ ಬಾರ್ಡರ್ ಸ್ಟೇಟ್ ಪ್ರೋಗ್ರಾಮ್ ಇದೆ. $5 billion ಅಂತಂದ್ರೆ ಇದನ್ನ ನಾವು ರುಪಿಗೆ ಕನ್ವರ್ಟ್ ಮಾಡಿದ್ರೆ ನೋಡಬಹುದು 4.76 ಲಕ್ಷ ಕೋಟಿ ಆಗುತ್ತೆ. 477,514,500,000 ಇಂಡಿಯನ್ ರುಪೀಸ್. 1 ಬಿಲಿಯನ್ಗೆ 100 ಕೋಟಿ, 476 ಬಿಲಿಯನ್ ಅಂದ್ರೆ ನಿಯರ್ಲಿ 5 ಲಕ್ಷ ಕೋಟಿ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಪ್ಲಾನ್ ಮಾಡಿದೆ ಅಂತ ಸುದ್ದಿ ಬಂದಿದೆ. ಬಟ್ ಇದು ಅನ್ಕನ್ಫರ್ಮ್ಡ್ ನ್ಯೂಸ್. ನೆಕ್ಸ್ಟ್ 18ರಿಂದ 24 ತಿಂಗಳಲ್ಲಿ ಅಂದ್ರೆ 1.5ರಿಂದ 2 ವರ್ಷಗಳಲ್ಲಿ ನ್ಯೂ ಟ್ರ್ಯಾಕ್ಸ್, ಪ್ಲಾಟ್ಫಾರ್ಮ್ಸ್, ನೆಟ್ವರ್ಕ್ ಸ್ಟ್ರೆಂಥನಿಂಗ್ ಅಕ್ರಾಸ್ ಪಂಜಾಬ್, ವೆಸ್ಟ್ ಬೆಂಗಾಲ್, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಅಸ್ಸಾಂ ಅಂಡ್ ಸೆವರಲ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ದ ಪೀಪಲ್ ಸೆಡ್ ಆಸ್ಕಿಂಗ್ ನಾಟ್ ಟು ಬಿ ಐಡೆಂಟಿಫೈಡ್ ಬಿಕಾಸ್ ಡಿಸ್ಕಷನ್ಸ್ ಆರ್ ಪ್ರೈವೇಟ್. ಪ್ರೈವೇಟ್ಲಿ ಡಿಸ್ಕಷನ್ಸ್ ಆಗಿರುವಂತದ್ದು, ಹಾಗಾಗಿ ಹೆಸರನ್ನ ಹೇಳಿಲ್ಲ ಯಾರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ. ಯೂಶುವಲಿ ಇದು ರಿಪೋರ್ಟ್ಸ್ ಮೂಲಕ ಬಂದಾಗ ಇದೇ ರೀತಿ ಇರುತ್ತೆ. ಹಾಗೆ ಈ ಸುದ್ದಿ ಅಷ್ಟೇ ಅಲ್ಲ, ಇನ್ನು ಸುದ್ದಿ ನೋಡಬಹುದು. ಬಿಸಿನೆಸ್ ಸ್ಟ್ಯಾಂಡರ್ಡ್ ನ ನ್ಯೂಸ್ ಇದು. ಗವರ್ನಮೆಂಟ್ ಪ್ಲಾನ್ಸ್ ಟು ಇನ್ವೆಸ್ಟ್ $5 billion ಟು ಸ್ಟ್ರೆಂಥನ್ ರೈಲ್ವೆ ಕನೆಕ್ಟಿವಿಟಿ ಅಲಾಂಗ್ ಬಾರ್ಡರ್ಸ್. ಜೊತೆಗೆ ಇದೆಷ್ಟೇ ಅಲ್ಲ, ಇನ್ನೂ ಒಂದು ಸುದ್ದಿ ಕೂಡ ಇದೆ ನೋಡಬಹುದು. ರೈಲ್ವೇಸ್ ಬೆಟ್ಸ್ ಆನ್ ₹13 lakh crore ಎಕ್ಸ್ಪಾನ್ಷನ್ ಟು ವಿನ್ ಬ್ಯಾಕ್ ಫ್ರೈಟ್ ಫ್ರಮ್ ರೋಡ್ಸ್. ಅಂದ್ರೆ ರೋಡ್ಸ್ ಮೂಲಕ ಏನು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅದನ್ನ ವಾಪಸ್ ರೈಲ್ವೆ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ತರೋದಕ್ಕೆ ಸುಮಾರು 13 ಲಕ್ಷ ಕೋಟಿ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡ್ತಿರೋ ಬಗ್ಗೆ ಕೂಡ ಸುದ್ದಿಗಳು ಬರ್ತಾ ಇದ್ದಾವೆ. 400 ಪ್ರಾಜೆಕ್ಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಸ್ಯಾಂಕ್ಷನ್ಸ್ ಮಾಡಬಹುದು ಮಿನಿಸ್ಟ್ರಿ ಅನ್ನೋಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಬಟ್ ಇದು 2032 ಅಂದ್ರೆ ರನ್ವೇ ಸ್ಟ್ರಾಂಗ್ ಇದೆ. ಸ್ಟಾಕ್ ಗಳಲ್ಲಿ ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಒಳ್ಳೆ ರಿಯಾಕ್ಷನ್ ಬರುತ್ತೆ ಗೊತ್ತಿಲ್ಲ. ಇವತ್ತಂತೂ ಒಳ್ಳೆ ರಿಯಾಕ್ಷನ್ ಇದೆ, ಬಟ್ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಗೊತ್ತಿಲ್ಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಯಾವುದೇ ಸೆಕ್ಟರ್ ಆಗ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ನಂತರ ಒಂದಷ್ಟು ಕರೆಕ್ಷನ್ ಬಂದೇ ಬರುತ್ತೆ. ಹಾಗೆ ಒಂದಷ್ಟು ಕರೆಕ್ಷನ್ ನಂತರ ಕನ್ಸಾಲಿಡೇಟ್ ಆಗಿ ಸ್ಟ್ರಗಲ್ ನ ನಂತರ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದೇ ಬರುತ್ತೆ. ಕಂಪನಿಯ ಬಿಸ್ನೆಸ್ ಸ್ಟ್ರಾಂಗ್ ಇದ್ರೆ, ಆ ಸೆಕ್ಟರ್ ನ ಗ್ರೋತ್ ಸ್ಟ್ರಾಂಗ್ ವಿಸಿಬಿಲಿಟಿ ಇದ್ರೆ. ಇಲ್ಲಿ ವಿಸಿಬಿಲಿಟಿ ಅಂತೂ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಬಟ್ ಕಮ್ ಬ್ಯಾಕ್ ಯಾವಾಗ ಆಗುತ್ತೆ ಖಂಡಿತ ಅದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಪೇಷನ್ಸ್ ಇದ್ರೆ ಮೇ ಬಿ ಇವತ್ತಲ್ಲ ನಾಳೆ ಬರಬಹುದು. ಹಾಗೆ ಈಗ 4 ಲಕ್ಷ ಕೋಟಿ ಅಂತ ನೋಡಿದ್ವಿ. ಬಟ್ ಇನ್ನೊಂದು ಆರ್ಟಿಕಲ್ ಹೇಳ್ತಾ ಇದೆ ಸುಮಾರು 45,000 ಕೋಟಿ ಅಂತ ನೋಡಬಹುದು. ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್. ಎಕನಾಮಿಕ್ ಟೈಮ್ಸ್ ರಿಪೋರ್ಟೆಡ್ ದಟ್ ಇಂಡಿಯನ್ ಗವರ್ನಮೆಂಟ್ ಪ್ಲಾನ್ಸ್ ಟು ಇನ್ವೆಸ್ಟ್ ₹45,000 crore into railway upgrades along its borders with China, Pakistan and Bangladesh. 45,000 ಕೋಟಿ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಅಲ್ಲಿ $5 billion ನಿಯರ್ಲಿ ಅಂದ್ರೆ ಅದನ್ನ ರುಪಿ ಕನ್ವರ್ಟ್ ಮಾಡಿದ್ರೆ 4.25 ಲಕ್ಷ ಕೋಟಿ ಆಗುತ್ತೆ. ಸೊ ನೋಡೋಣ, ಒಂದ್ ಸರ್ಕಾರ ಅನೌನ್ಸ್ ಮಾಡಿದಾಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಅದು 45,000 ಕೋಟಿನ 4.25 ಲಕ್ಷ ಕೋಟಿನ ಅಂತ. ಸದ್ಯಕ್ಕಂತೂ ಇವುಗಳೆಲ್ಲ ರಿಪೋರ್ಟ್ಸ್ ಮೂಲಕ ಬರ್ತಿರೋಂತ ಸುದ್ದಿಗಳಾಗಿದ್ದಾವೆ. ಬಟ್ ಅಪರ್ಚುನಿಟಿ ಅಂತೂ ಇದ್ದೇ ಇದೆ. ಬಟ್ ಸ್ಟಾಕ್ ಗಳಲ್ಲಿ ಮೊಮೆಂಟಮ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ಇನ್ನು ಬೇರೆ ಸುದ್ದಿಗಳ ಕಡೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ 5 minutes ಅಲ್ಲಿ ನಿಫ್ಟಿಯಲ್ಲಿ ಭರ್ಜರಿ ಕ್ಯಾಂಡಲ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ CAS ಕ್ಯಾಂಡಲ್ ಅಂತ ಕರೆದು ಬಿಟ್ಟಿದ್ದಾರೆ. ಹಾಗೆ ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ಇದ್ರ ಬಗ್ಗೆ ಪ್ರಾಪರ್ ಆಗಿ ಇನ್ನೂ ಅಪ್ಡೇಟ್ ಬಂದಿಲ್ಲ ಅಂತ. ಆಕ್ಚುಲಿ ಈಗಲೂ ಕೂಡ NSE ಇಂದ ಅಪ್ಡೇಟ್ ಬಂದಿಲ್ಲ.
ಇಲ್ಲಿ ಯಾಕೆ ಡಿಫರೆನ್ಸ್ ಅನಿಸ್ತಾ ಇದೆ ಅಂತಂದ್ರೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಡೈವರ್ಜೆನ್ಸ್ ಜಾಸ್ತಿ ಇದೆ. ಅಲ್ಲಿ 0.7% ಪಾಸಿಟಿವ್ ಇದ್ರೆ ಇಲ್ಲಿ 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಬಿಗ್ ಡಿಫರೆನ್ಸ್ ಕಾಣ್ತಿರೋದ್ರಿಂದ ಇದು ಟೆಕ್ನಿಕಲ್ ಗ್ಲಿಚ್ ಅಥವಾ ಇವತ್ತು CAS ಅಲ್ಲಿ ಆದಂತ ಬದಲಾವಣೆಗಳ ಅಂದ್ರೆ ಕ್ಲೋಸ್ಡ್ ಆಕ್ಷನ್ ಸೆಷನ್ ಬದಲಾವಣೆಗಳೇನಿತ್ತು ಅದಕ್ಕೆ ಆಯ್ತಾ ಗೊತ್ತಿಲ್ಲ. ಇನ್ನು ಪ್ರಾಪರ್ ಆಗಿ NSE ಇಂದ ಅಪ್ಡೇಟ್ ಏನಾದ್ರು ಬಂದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿವರೆಗಂತೂ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಬಂದಿಲ್ಲ. ನೋಡೋಣ, ಸಾಕಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ, ನೋಡ್ಬೋದು ಇಲ್ಲಿ ಎಲ್ಲಾ ಕಡೆನೂ ಅದ್ರ ಬಗ್ಗೆನೆ ಡಿಸ್ಕಷನ್ಸ್ ನಡೀತಾ ಇದೆ. CAS ಸ್ಕ್ಯಾಂಡಲ್ ಅಂತ. ಹಾಗೆ ಇಲ್ಲಿ ಬದಲಾವಣೆಗಳೇನಿದೆ ಸೆಬಿ ಮಾಡಿರುವಂತದ್ದು F&O ಸ್ಟಾಕ್ಸ್ ಏನಿದೆ ಅವುಗಳ ಟ್ರೇಡಿಂಗ್ 3/15 ಸ್ಟಾಪ್ ಆಗ್ಬಿಡುತ್ತೆ. ನೀವು ಇಲ್ಲಿ ನೋಡಬಹುದು. ಅಂಡರ್ ದ ನ್ಯೂ CAS ಕಂಟಿನ್ಯೂಸ್ ಟ್ರೇಡಿಂಗ್ ಇನ್ ಆಲ್ F&O ಸ್ಟಾಕ್ ಸ್ಟಾಪ್ಸ್ at 3:15 PM. All pending buy sell orders are then matched in a single equilibrium price action ಅಂತ. ಈ ಬದಲಾವಣೆಯನ್ನ ಮಾಡಿದೆ. ಈ ಬದಲಾವಣೆ ಮಾಡಿದ ಕಾರಣಕ್ಕೆ ಅಲ್ಲಿ ಚೇಂಜಸ್ ಆಗಿದೆಯಾ ಗೊತ್ತಿಲ್ಲ. ಮೇ ಬಿ NSE ಇಂದ ಅಫಿಷಿಯಲ್ ಕ್ಲಾರಿಫಿಕೇಶನ್ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗಂತೂ ಅಲ್ಲಿಂದ ಇನ್ನು ಬಂದಿಲ್ಲ. ಇನ್ನು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು. ಡೇಟಾ ಸೆಂಟರ್ ಬೂಮ್ ಎಕ್ಸ್ಪೆಕ್ಟೆಡ್ ಟು ಕ್ರಿಯೇಟ್ ಡಿಮಾಂಡ್ ಫಾರ್ 195 MSF ಆಫ್ ಹೌಸಿಂಗ್ ಬೈ 2030. 2030ರಲ್ಲಿ 195 ಮಿಲಿಯನ್ ಸ್ಕ್ವೇರ್ ಫೀಟ್ ಹೌಸಿಂಗ್ ಡಿಮಾಂಡ್ ನ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಹೊಸ ಸೆಕ್ಟರ್ ಒಳ್ಳೆ ಅವಕಾಶಗಳನ್ನಂತೂ ಕ್ರಿಯೇಟ್ ಮಾಡ್ತಿದೆ. ಈಗಾಗಲೇ ನಾವು ಸಾಕಷ್ಟು ಅಡ್ಜಸೆಂಟ್ ಸೆಕ್ಟರ್ಸ್ ಅನ್ನ ನೋಡಿದೀವಿ. ನಾವು AI ಗೆ ಸಂಬಂಧಪಟ್ಟಂತೆ ಆಗ್ಬಹುದು, ಅದೇ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಡೇಟಾ ಸೆಂಟರ್ ಕೂಡ ಬರುವಂತದ್ದು. ಇನ್ನು ಗೋಲ್ಡ್ಮನ್ ಸಾಚಸ್ ಬ್ಯಾಕ್ಡ್ ಅರಾಜೆನ್ ಲೈಫ್ ಸೈನ್ಸಸ್ 3500 ಕೋಟಿ IPO ಮೂಲಕ ರೈಸ್ ಮಾಡೋ ಬಗ್ಗೆ ಅಪ್ಡೇಟ್ ಬಂದಿದೆ. DRHP ಅನ್ನ ಸದ್ಯದಲ್ಲೇ ಸೆಬಿಗೆ ಫೈಲ್ ಮಾಡಬಹುದು ಅಂತ. ನೆಕ್ಸ್ಟ್ ರಿಸಲ್ಟ್ ಗಳ ಕಡೆ ಬಂದ್ರೆ GE ಶಿಪ್ಪಿಂಗ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಆಗ್ಬೋದು ಕ್ವಾರ್ಟರ್ಲಿ ಆಗ್ಬೋದು ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಮೂರು ಕಡೆ ಇಂಪ್ರೂವ್ ಆಗಿದೆ GE ಶಿಪ್ಪಿಂಗ್ ನ ನಂಬರ್ಸ್. ನಂತರ ಟೆಕ್ಸ್ಮಾಕೋ ರೈಲ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಟೆಕ್ಸ್ಮಾಕೋ ರೈಲ್ ನ ನಂಬರ್ಸ್ ಸೇಲ್ಸ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ರೆಸ್ಟೋರೆಂಟ್ ಬ್ರಾಂಡ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲಿ ಇಂಪ್ರೂವ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ಬಟ್ ಲಾಸ್ ಇದೆ. ಬಟ್ ಇಯರ್ಲಿ ಕ್ವಾರ್ಟರ್ಲಿ ಲಾಸ್ ಕಡಿಮೆ ಆಗಿದೆ. ನಂತರ GSK ಫಾರ್ಮಾ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 17% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ನಂತರ UPL ಇಯರ್ಲಿ 10% ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಅಂತೂ ಡೌನ್ ಇದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ ಲಾಸ್ ಕಡಿಮೆ ಆಗಿದೆ. ನಂತರ ಏತರ್ ಎನರ್ಜಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ಬಟ್ ಎಬಿಟ್ ಲಾಸ್ ಅಲ್ಲಿ ಇದೆ, ಬಟ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ಸ್ಟಿಲ್ ನಿಯರ್ಲಿ 51 ಕೋಟಿ ಲಾಸ್ ಇದೆ ಕಂಪನಿ. ನಂತರ ಎಸ್ಕಾರ್ಟ್ಸ್ ಕುಬೋಟಾ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿ ಡೌನ್ ಕಾಣುತ್ತೆ, ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಬಟ್ ಕಳೆದ ವರ್ಷ 1104 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು, ಹಾಗಾಗಿ ಜಾಸ್ತಿ ಇದೆ ಅಷ್ಟೇ. ಆ ಅಡ್ಜಸ್ಟ್ಮೆಂಟ್ ನ ತೆಗೆದ್ರೆ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ JM ಫೈನಾನ್ಷಿಯಲ್ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ JM ಫೈನಾನ್ಷಿಯಲ್ಸ್ ನ ನಂಬರ್ಸ್ ಅಲ್ಲಿ. ನಂತರ ಕ್ಯಾಂಪ್ ಸರ್ವಿಸಸ್ ಇಯರ್ಲಿ ಕ್ವಾರ್ಟರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಎಸ್ಪೆಷಲಿ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಈಥೋಸ್ ಲಿಮಿಟೆಡ್ ಇಲ್ಲಿ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಈಗಾಗಲೇ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಒನ್ ಮೊಬಿಕ್ವಿಕ್ ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಜಸ್ಟ್ 4% ಅಪ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು ಸೇಲ್ಸ್. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.